ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೆ 18ನೇ ತಾರೀಕು ಭಾನುವಾರ, ನಮಗೆ ಪುಷ್ಯ ಅಮಾವಾಸ್ಯೆ ಇದೆ. ಇನ್ನೇನು ಈ ಅಮಾವಾಸ್ಯೆ ಮುಗಿದ ಮೇಲೆ ನಮಗೆ ಮಾಘ ಮಾಸ ಪ್ರಾರಂಭ ಆಗುತ್ತೆ. ಈ ಪುಷ್ಯ ಮಾಸ ಅನ್ನುವಂಥದ್ದು ತುಂಬಾ ಶಕ್ತಿ ಹೊಂದಿರುವಂಥದ್ದು. ಅಮಾವಾಸ್ಯೆ ನಮಗೆ ಭಾನುವಾರದ ದಿನ ಬಂದಿದೆ. ಇದು ಇನ್ನೆಷ್ಟು ವಿಶೇಷತೆ ತಂದುಕೊಟ್ಟಿದೆ ಅಂದರೆ, ಖಾಲಿ ಭಾನುವಾರಗಳು ಕೂಡ ಸಾಕಷ್ಟು ಜನ ಹಿರಿಯರು ಕಾದುಕೊಂಡಿರ್ತಾರೆ. ಏನೇ ಸಮಸ್ಯೆಗಳಿದ್ರೂ ತಂತ್ರ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಭಾನುವಾರವನ್ನು ವೆಯ್ಟ್ ಮಾಡ್ತಾ ಇರ್ತಾರೆ. ಅಂತಹ ಭಾನುವಾರದ ದಿನ ನಮಗೆ ಅಮಾವಾಸ್ಯೆ ಬಂದೇ ಇದೆ ಅಂತ ಹೇಳಿದ್ರೆ, ವ್ಯಾಪಾರ ಮಾಡ್ಕೊಳ್ಳುವಂಥವ್ರು, ಮನೆಯಲ್ಲಿ ಸಮಸ್ಯೆಗಳಿದೆ ಅನ್ನುವಂಥವ್ರು, ಮಕ್ಕಳು ಮಾತು ಕೇಳ್ತಾ ಇಲ್ಲ ಅನ್ನುವಂಥವರು, ಗಂಡ ಮಾತು ಕೇಳ್ತಾ ಇಲ್ಲ, ನಮ್ಮ ಸಂಸಾರ ಚೆನ್ನಾಗಿಲ್ಲ, ನಾವು ಅಭಿವೃದ್ಧಿ ಆಗ್ತಾ ಇಲ್ಲ, ಈ ರೀತಿ ನಾವು ಹತ್ಕೊಂಡಿರೋ ಬದಲು ಈ ರೀತಿಯ ಪರಿಹಾರಗಳನ್ನು ನಾವು ಮುಖ್ಯವಾಗಿ ಕೆಲಸವನ್ನು ಮಾಡಿಕೊಂಡು ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ. ದುಡಿಮೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ದುಡಿತಾ ನಾವು ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಭಗವಂತನ ಹತ್ತಿರ ಕೇಳಿಕೊಂಡಾಗ ತಪ್ಪದೆ ನಮಗೆ ಸಮಸ್ಯೆಗಳು ಜಾಸ್ತಿ ಬರೋದಿಲ್ಲ. ಆದರೆ ಎಲ್ರಿಗೂ ಕೂಡ ದುಡಿಮೆ ಅನ್ನೋದು ಕಡಿಮೆ ಇರುತ್ತೆ, ಯೋಚನೆಗಳು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ಸಮಸ್ಯೆಗಳನ್ನು ಜಾಸ್ತಿ ನಮಗೆ ನಾವೇ ಮಾಡ್ಕೊಳ್ತಾ ಇರ್ತೀವಿ. ಈ ಅಮಾವಾಸ್ಯೆ ದಿನಗಳಲ್ಲಿ ಮಾಡುವಂಥ ಸ್ನಾನ ಹಾಗೂ ಈ ದಾನ, ಇದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ನಮಗಿರುವಂಥ ದರಿದ್ರ ಏನಿರುತ್ತೆ ಹಾಗೂ ನಮ್ಮ ಪಿತೃಗಳು ಇರ್ತಾರಲ್ವ, ಅವರಿಂದ ಏನಾದರೂ ಶಾಪಗ್ರಸ್ತರಾಗಿದ್ದರೆ ಅದು ಕೂಡ ನಮಗೆ ಪೂರ್ತಿಯಾಗಿ ಹೋಗುತ್ತೆ. ಯಾಕಂದರೆ ನಮ್ಮ ಮನೆಯಲ್ಲೇ ಅವರ ವಂಶದಲ್ಲಿ ನಾವು ಹುಟ್ಟಿ ಬಂದಿರ್ತೀವಿ. ಪಿತೃಗಳು ಅನ್ನುವಂಥದ್ದು ತುಂಬಾ ವಿಶೇಷತೆಯಿಂದ ಇರುತ್ತೆ. ನೆನಪಿಟ್ಕೊಳ್ಳಿ, ನಮ್ಗೆ ಅವ್ರು ಏನೂ ಮಾಡಿಟ್ಟೋಗಿಲ್ಲ, ಅವರು ಸರಿ ಇಲ್ಲ, ಈ ರೀತಿ ಎಲ್ಲ ನಾವು ಬ್ಲೇಮ್ ಮಾಡ್ತಾ ಇರ್ತೀವಿ ಕೆಲವೊಂದು ಬಾರಿ. ಆದರೆ ಈ ರೀತಿಯ ದಿನಗಳಲ್ಲಿ ದಯವಿಟ್ಟು ಅವರನ್ನು ನೆನೆಸ್ಕೊಂಡಿದ್ದೆ ನೀವು ಏನಾದರೂ ನಿಮ್ಮ ಕೈಯಲ್ಲಿ ಸಾಧ್ಯ ಆಗಿರೋದನ್ನ ಇದರಲ್ಲಿ ತಿಳಿಸ್ತೀನಿ. ಆ ವಸ್ತುಗಳಲ್ಲಿ ಒಂದಾದರೂ ನೀವು ದಾನ ಮಾಡಿ. ಹೀಗೆ ಸ್ನಾನ ಮಾಡುವ ನೀರಿಗೆ ಮುಖ್ಯವಾಗಿ ಸ್ನೇಹಿತರೆ, ನೀವು ಯಾವುದೇ ಒಂದು ಪೂಜೆ ಮಾಡಲಿ ಬಿಡಲಿ, ಸ್ನಾನ ಮಾಡುವಾಗ ಇವುಗಳನ್ನು ಅಮಾವಾಸ್ಯೆ ದಿನ ಬೆರೆಸ್ಕೊಳ್ಳಿ. ನಮ್ಮ ಆಲೋಚನೆಗಳು ಹಾಗೂ ನಮ್ಮ ಮನೆಯಲ್ಲಿರುವಂಥ ದರಿದ್ರ, ನಾವು ಏನು ಕಷ್ಟಪಡ್ತಾ ಇರ್ತೀವಿ ಅದೆಲ್ಲವೂ ದೂರ ಆಗುತ್ತೆ. ಹಾಗೂ ನದಿ ಸ್ನಾನ ಅನ್ನೋದು ತುಂಬ ರೇರು, ನಾವು ಹೋಗಿ ಸ್ನಾನ ಮಾಡ್ಕೊಂಡು ಬರೋದಕ್ಕಾಗೋದಿಲ್ಲ. ಆದರೆ ನದಿ ಸ್ನಾನ ಮಾಡಿದಷ್ಟೇ ಪುಣ್ಯ ಫಲ ಅನ್ನೋದು ನಮಗೆ ಈ ರೀತಿ ಸಿಗುತ್ತೆ. ಅದಕ್ಕೋಸ್ಕರ ಈ ವಸ್ತುಗಳನ್ನು ಹಾಕಿ ನೀವು ಸ್ನಾನವನ್ನು ಮಾಡಿ. ಹಾಗೂ ಮುಖ್ಯವಾಗಿ ಅಮಾವಾಸ್ಯೆ ದಿನಗಳಲ್ಲಿ ನಮ್ಮ ಮನೆಗೆ ನಾವು ಅಂಗಡಿಗಳೇನಾದರೂ ಇಟ್ಕೊಂಡಿದ್ರೆ, ವ್ಯಾಪಾರದ ಸ್ಥಳಗಳಲ್ಲಿ ಎಲ್ಲವೂ ಕೂಡ ದೃಷ್ಟಿ ಜಾಸ್ತಿ ಆಗಿಬಿಡುತ್ತೆ. ಅವುಗಳನ್ನು ನಾವು ತಪ್ಪಿಸ್ಕೊಳ್ಳೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ ಬೂದುಗುಂಬಳಕಾಯಿಯನ್ನು ಕಟ್ಟಬೇಕು. ಈ ಅಮಾವಾಸ್ಯೆ ದಿನಗಳಲ್ಲಿ ಕಟ್ಕೊಳ್ಳಿ. ಎಷ್ಟೇ ನಮ್ಮ ಕಷ್ಟ ಸಮಸ್ಯೆಗಳು ಇದ್ದರೂ, ನರದೃಷ್ಟಿ ಇದ್ದರೂ ಕೂಡ ಅದು ಕೊಳ್ತೋಗ್ಬಿಡುತ್ತೆ, ಬೇಗ ಡ್ರೈ ಆಗಿಬಿಡುತ್ತೆ. ಇದನ್ನು ನೀವು ಅಬ್ಸರ್ವ್ ಮಾಡಬಹುದು. ಆಗೇನಾಗುತ್ತೆ ಅಂದರೆ, ಅದನ್ನು ನಾವು ತೆಗೆದು ಬಿಸಾಕಿ ಹೊಸದಾಗಿ ಮಾಡ್ಕೊಳ್ತಾ ಇರಬೇಕು. ಆವಾಗ ನಮ್ಮ ಮನೆಗೆ ಏನೇ ಒಂದು ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಆಗಬೇಕು ಅಂತ ಹೇಳಿದ್ರು, ಸಮಸ್ಯೆಗಳು ಬರಬೇಕು ಅಂತ ಹೇಳಿದ್ರು ಕೂಡ ಅದು ಕೂಡ ಭಯ ಪಟ್ಕೊಂಡು ಹಾಗೇ ಹೋಗ್ಬಿಡ್ಬೇಕು. ಏಕೆಂದರೆ ನಾವು ಬೂದುಗುಂಬಳಕಾಯಿಯನ್ನು ಸ್ವಸ್ತಿಕ್ ಬರೆದು ಕಟ್ಟಿರ್ತೀವಿ. ನಾವು ನಂಬಿದಂಥ ನಮ್ಮ ಮನೆ ದೇವರು, ಕುಲದೇವರು ಯಾರನ್ನೋ ನೆನೆಸ್ಕೊಂಡು ನಾವು ಈ ಪರಿಹಾರ ಮಾಡ್ಕೊಂಡಿರ್ತೀವಲ್ವ, ಮುಖ್ಯವಾಗಿ ನಮ್ಮ ಅಭಿವೃದ್ಧಿ ಕುಂಠಿತ ಆಗೋದು ನರದೃಷ್ಟಿಯಿಂದ ಸ್ನೇಹಿತರೆ. ಆ ನರದೃಷ್ಟಿ ಅನ್ನೋದು ತುಂಬ ಕೆಟ್ಟದ್ದಾಗಿರುತ್ತೆ. ಅದು ನಮ್ಮ ಮೇಲೂ ಬಿದ್ದಾಗ ನಮಗೆ ಒಂಥರ ಕಾಯಿಲೆಗಳು ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಅದಕ್ಕೆ ನೀವು ಮುಖ್ಯವಾಗಿ ಸ್ವಲ್ಪ ಗಂಗಾಜಲ ಹಾಗೂ ಬೇವಿನ ಎಲೆಗಳನ್ನು ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಳಿ. ಇದು 3 ಹಾಕ್ಕೊಳ್ಬೇಕು ಅಂತಿಲ್ಲ, ಇದ್ದರೆ 3 ಹಾಕ್ಕೊಳ್ಳಿ. ಇಲ್ಲಾಂದರೆ ಇದರಲ್ಲಿ ಯಾವುದು ನಿಮಗೆ ಒಂದು ಸಿಗುತ್ತೋ ಅದನ್ನು ಉಪಯೋಗ ಪಡಿಸ್ಕೊಂಡು ಸ್ನಾನ ಮಾಡುವಾಗ ನೀವು ನದಿಗಳು ಎಷ್ಟಿರುತ್ತೆ ನೋಡಿ, ಆ ನದಿಗಳ ಸ್ನಾನ ಮಾಡಿದಷ್ಟು ಪುಣ್ಯ ಫಲ ಅನ್ನೋದು ನಮಗೆ ಸಿಗುತ್ತೆ. ನೆನಪಲ್ಲಿಟ್ಕೊಂಡು ಇದನ್ನು ಮಾಡ್ಕೊಳ್ಳಿ. ಇನ್ನು ಮುಖ್ಯವಾಗಿ ಸ್ನೇಹಿತರೆ, ಇದನ್ನು ಕಟ್ಟಿ ನಿಮ್ಮ ವ್ಯಾಪಾರದ ಸ್ಥಳದಲ್ಲಾಗಿರಬಹುದು, ಮನೆ ಹತ್ರ ಆಗಿರಬಹುದು, ಈ ಥರ ಸ್ವಸ್ತಿಕನ್ನು ಕುಂಕುಮ ಬಟ್ಟು ನೀವು ಮಾಡಿ ಇಡೋದು ತುಂಬ ಉತ್ತಮವಾಗಿರುತ್ತೆ. ಇನ್ನು ಸಾಕಷ್ಟು ಎಲ್ಲರ ಊರಲ್ಲೂ ಕೂಡ
ಅರಳಿ ಮರ ಅನ್ನೋದು ಇದ್ದೇ ಇರುತ್ತೆ. ಅರಳಿ ಮರಕ್ಕಿರುವಷ್ಟು ಶಕ್ತಿ ಎಷ್ಟಿದೆ ಅಂತ ಹೇಳಿದ್ರೆ, ಶ್ರೀ ಮಹಾಲಕ್ಷ್ಮಿ ಆ ಮರದ ಹತ್ರ ಬರ್ತಾಳೆ. ಅಂದರೆ ತ್ರಿಮೂರ್ತಿಗಳು ಕೂಡ ಅದರಲ್ಲಿ ನಿವಾಸ ಆಗಿರ್ತಾರೆ. ಅದಕ್ಕೆ ಸ್ವಲ್ಪ ಹಸಿ ಹಾಲನ್ನು, ಹಸುವಿನ ಹಾಲನ್ನು ನಾವು ತಗೊಂಡು ಸ್ವಲ್ಪ ಕಾಳುಮೆಣಸಿನ ಪುಡಿ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಅದನ್ನು ಹಾಗೆ ಹಾಕ್ಕೊಳ್ಬಹುದು. ಸ್ವಲ್ಪ ಧನಿಯವನ್ನು ಪುಡಿ ಮಾಡಿ ಹಾಕಿ, ಧನಿಯಾ ಅನ್ನುವಂಥದ್ದು ಲಕ್ಷ್ಮೀ ದೇವಿಗೆ ನಾವು ಎಲ್ಲ ರೀತಿಯಲ್ಲೂ ಬಳಸ್ಕೊಂಡು ಪೂಜೆಯನ್ನು ಮಾಡ್ತೀವಿ. ಆ ತಾಯಿಗೆ ತುಂಬ ಇಷ್ಟವಾಗಿರುವಂಥ ವಸ್ತುಗಳಲ್ಲಿ ಇದು ಕೂಡ ಒಂದು. ಧನಿಯಾ ಅನ್ನುವಂಥದ್ದು ಧನಾಕರ್ಷಿಸುವಂಥ ವಸ್ತು ಆಗಿರೋದ್ರಿಂದ ಇದನ್ನು ಹಾಕ್ಕೊಳ್ಳಿ. ಗುರುಬಲ ಹೆಚ್ಚಾಗೋದಕ್ಕೆ ಅರಿಶಿಣವನ್ನು ಹಾಕ್ಕೊಳ್ಬೇಕು. ಈ 3 ವಸ್ತುಗಳು ನೋಡಿ 5 ಸೇರಿದಾಗ ನಮಗೆ ತುಂಬಾ ಶಕ್ತಿ ಅನ್ನೋದು ಬರುತ್ತೆ. ಇವುಗಳನ್ನು ಸೇರಿಸಿ ನೀವು ನಿಮ್ಮ ಊರಲ್ಲಿ ನಿಮ್ಮ ಹತ್ತಿರದಲ್ಲೇ ಇರುವಂಥ ಯಾವುದೇ ಅರಳಿ ಮರ ಇದ್ದರೂ ಕೂಡ ಹಾಕ್ಬಿಟ್ಟು ಸಮಸ್ಯೆಗಳನ್ನು ಹೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ಬನ್ನಿ. ಇನ್ನು ಅಮಾವಾಸ್ಯೆ ದಿನ ತಪ್ಪದೆ ಅಕ್ಕಿಯನ್ನು ದಾನ ಮಾಡೋದ್ರಿಂದ ಪಿತೃದೋಷಗಳು ನಿವಾರಣೆ ಆಗುತ್ತೆ. ಅಂದರೆ ಪಿತೃಗಳಿಗೆ ನಾವು ಆಹಾರ ಕೊಟ್ಟಷ್ಟು ಪುಣ್ಯ ಫಲ ಅನ್ನೋದು ಸಿಗುತ್ತೆ. ಮುಖ್ಯವಾಗಿ ನಮಗೆ ಪಿತೃಗಳ ಆಶೀರ್ವಾದ ಇರಲೇಬೇಕು. ಇದ್ದಾಗ ನಮ್ಮ ವಂಶ ಅನ್ನುವಂಥದ್ದು ತುಂಬ ಚೆನ್ನಾಗಿ ಮಕ್ಕಳು ಸುಸಂಸ್ಕೃತರಾಗಿ ಆರೋಗ್ಯವಂತರಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಮುಂದೆ ಸಾಗ್ತಾರೆ. ಒಳ್ಳೆಯ ಹೆಸರು, ಗೌರವ, ಘನತೆ ಎಲ್ಲವನ್ನೂ ಪಡ್ಕೊಳ್ತಾರೆ. ಇದನ್ನು ದಾನ ಮಾಡಿ. ಇಲ್ಲಾಂದರೆ ಎಳ್ಳೆಣ್ಣೆಯನ್ನು ದಾನ ಮಾಡಬಹುದು. ಎಳ್ಳೆಣ್ಣೆಯನ್ನು ದಾನ ಮಾಡಿದಾಗ ನಮಗೆ ಶನಿ ದೋಷಗಳು, ಅಷ್ಟಮ ಶನಿ ಈ ಥರ ಕಾಡ್ತಾ ಇದ್ದಾಗ ನಿವಾರಣೆ ಆಗುತ್ತೆ. ಹಾಗೂ ಮುಖ್ಯವಾಗಿ ಹಸಿ ಹಾಲನ್ನು ನಾವು, ಹಸುವಿನ ಹಾಲಾದರೂ ಪರವಾಗಿಲ್ಲ, ಯಾವುದೇ ಪರವಾಗಿಲ್ಲ, ಹಾಲನ್ನು ದಾನ ಮಾಡೋದ್ರಿಂದ ಕೂಡ ನಮಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಕಾಯಿಲೆ ಕಸಾಲೆಗಳಿದ್ದರೂ ದೂರ ಆಗುತ್ತೆ. ಈ ಸಮಯಗಳಲ್ಲಿ ಚಳಿ ಅನ್ನೋದು ಇರೋದರಿಂದ ಕಂಬಳಿ, ಶಾಲ್ವ ಏನಾದರೂ ಪರವಾಗಿಲ್ಲ ದಾನ ಮಾಡಬಹುದು. ಇನ್ನು ನಮ್ಮ ಮನೆಯಲ್ಲಿ ಇರುವಂಥ ಕಠಿಣಾತಿ ಕಠಿಣ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಸಕ್ಕರೆ ಅನ್ನುವಂಥದ್ದು ತುಂಬ ಪ್ರಭಾವಯುತ ಕೆಲಸ ಮಾಡುತ್ತೆ. ಸಕ್ಕರೆ ದಾನ ಮಾಡಬಹುದು. ಈಗ ಇಷ್ಟು ವಸ್ತುಗಳ ಬಗ್ಗೆ ತಿಳಿಸಿದೆ. ಇದನ್ನೆಲ್ಲವೂ ದಾನ ಮಾಡಬೇಕು ಅಂತಿಲ್ಲ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಇಷ್ಟಕ್ಕೆ ನೀವು ಒಂದನ್ನು ದಾನ ಮಾಡಿ. ಇನ್ನು ಏನು ಮಾಡ್ಕೊಳಕ್ಕಾಗಲಿಲ್ಲ ಅಂತ ಹೇಳಿದ್ರು ಕನಿಷ್ಠ ಪಕ್ಷ ಕಡೆಯದಾಗಿ ಒಂದು ಕಾಗದ ತಗೊಂಡಿದ್ದೆ, ನೀವು ಸ್ವಲ್ಪ ಹಳದಿಯನ್ನು ಪೇಸ್ಟ್ ಮಾಡಿ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಕೋರಿಕೆಗಳು ಅಥವಾ ನಿಮ್ಮ ಕಷ್ಟಗಳು ಏನೇ ಇರಬಹುದು ಅದನ್ನು ಒಂದನ್ನು ಮಾತ್ರ ಬರ್ಕೊಂಡಿದ್ದೆ. ಅದನ್ನು ನಾವು ಕಣ್ಣರೆಪ್ಪೆ ಅಲುಗಾಡಿಸ್ದೆ ನೋಡಬೇಕು. ಎಷ್ಟೊತ್ತು ನಮಗೆ ನೋಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟೊತ್ತುವರೆಗೂ ನೋಡಿದ್ದೆ. ತದನಂತರ ಅದನ್ನು ನೀವು ತಗೊಂಡಿದ್ದೆ ಫೋಲ್ಡ್ ಆದರೂ ಮಾಡಿ ನಿಮ್ಮ ದೇವರ ಫೋಟೋ ಹಿಂದೆ ಇಟ್ಬಿಡಿ. ಈ ಥರ ಇಟ್ಟು 3 ದಿನ ಆದಮೇಲೆ ಅದನ್ನು ತೆಗೆದು ನೀವೆಲ್ಲಾದರೂ ಹಾಕ್ಬೋದು, ಇಲ್ಲಾಂದರೆ ಸುಡಬಹುದು. ಈ ರೀತಿ ಚಿಕ್ಕದಾಗಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.